ತಾಮ್ರದ ನಾಣ್ಯದ ಉಪಾಯ. ಒಂದಾನೊಂದು ಕಾಲದಲ್ಲಿ ನರಸೀಪುರ ಎಂಬ ಸುಂದರ ಗ್ರಾಮ ಇತ್ತು. ಆ ಊರಿನಲ್ಲಿ ನರಸಪ್ಪ, ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವನ 8 ವರ್ಷದ ಮಗ ಮಹದೇವ ಸುಖವಾಗಿ ಬಾಳ್ತಾ ಇದ್ರು. ಅವರಿಗೆ ಒಬ್ಬನೇ ಮಗ ಆಗಿರೋದ್ರಿಂದ ತುಂಬ ಮುದ್ದಾಗಿ ಸಾಕ್ತಾ ಇದ್ರು. ಆ ಊರಿನವರೆಲ್ಲರೂ ಅವನು ತುಂಬ ಚುರುಕು ಸ್ವಭಾವ ಮತ್ತು ಬುದ್ಧಿವಂತ ಅಂತ ಎಲ್ಲರೂ ಮೆಚ್ಕೋತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದಿನ ಅವ್ರ ಮನೆಗೆ ಒಬ್ಬ ದೂರದ ಸಂಬಂಧಿಕ ಬಂದ. ಮಾತಾಡ್ತಾ ಆ ಸಂಬಂಧಿಕ ಅವನ ಹತ್ರ ಇದ್ದ 2 ಕಾಯಿನ್ಗಳನ್ನು ತೋರಿಸ್ದ. ಆ 2 ಕಾಯಿನ್ಗಳಲ್ಲಿ ಒಂದು ಬೆಳ್ಳಿ, ಒಂದು ತಾಮ್ರದ ಕಾಯಿನ್ಗಳು ಆಗಿದ್ವು. ಏನಪ್ಪ ಮಹದೇವ, ಯಾಕೋ ನಿನ್ನ ಬುದ್ಧಿವಂತಿಕೆಯನ್ನ ಪರೀಕ್ಷಿಸ್ಬೇಕು ಅನ್ನಿಸ್ತಿದೆ ಕಣೋ. ಈ 2 ನಿನಗೆ ಕೊಡುತ್ತೇನೆಂದು ತಿಳ್ಕೊಬೇಡ. ಆದ್ರೆ ನೀನು ಇವುಗಳಲ್ಲಿ ಯಾವುದಾದ್ರೊಂದು ಮಾತ್ರ ತೆಗೆದುಕೊಳ್ಳಬೇಕು. ಇಲ್ಲೈತೆ. ಆವಾಗ ಮಹಾದೇವನು ಒಂದು ಕ್ಷಣ ಕೂಡ ಯೋಚಿಸದೆ ಆ ತಾಮ್ರದ ಕಾಯಿನನ್ನೇ ತೆಗೆದುಕೊಂಡನು. ನರಸಪ್ಪ ಮತ್ತು ಲಕ್ಷ್ಮಿ ತಮ್ಮ ಮಗನನ್ನ ಬುದ್ಧಿಹೀನತೆಯನ್ನು ನೋಡಿ ನಿಬ್ಬೆರಗಾದರು. ಆ ದೂರದ ಸಂಬಂಧಿ ಕೂಡ ತುಂಬಾ ಬೆರಗಾದನು. ಬುದ್ಧಿ ಇಲ್ಲದವನು ಅಂತ ನಗುತ್ತಾ ಹೀಯಾಳಿಸುತ್ತಾ ಮನೆಯಿಂದ ಹೊರಟು ಹೋದನು. ಈ ವಿಷಯ ಒಂದೇ ದಿನದಲ್ಲಿ ಊರಿನಲ್ಲಿರುವವರೆಲ್ಲರಿಗೂ ತಿಳಿದು ಹೋಯಿತು. ತುಂಬಾ ಬುದ್ಧಿವಂತನೆಂದು ಹೇಳಿಸಿಕೊಳ್ಳುತ್ತಿದ್ದ ಮಹಾದೇವನು ಅಷ್ಟೇನು ಬುದ್ಧಿವಂತನಲ್ಲ ಎಂದು ಎಲ್ಲರೂ ನಗಲು ಪ್ರಾರಂಭಿಸಿದರು. ಊರಿನ ಜನರು ಸುಮ್ಮನಿರಲಾಗದೆ ನಗುಸಾರಕ್ಕೆ ಅವನನ್ನು ಗೇಲಿ ಮಾಡಲು ಪದೇ ತಾಮ್ರ, ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಪರೀಕ್ಷಿಸಲು ಪ್ರಾರಂಭಿಸಿದರು. ಅವನು ಯಥಾ ಪ್ರಕಾರ ತಾಮ್ರದ ನಾಣ್ಯವನ್ನೇ ತೆಗೆದುಕೊಳ್ಳುತ್ತಿದ್ದನು. ಹೀಗೆಯೇ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ಅವನ ಮನೆಗೆ ಅವನ ಅಜ್ಜಿ ಬಂದಳು. ಮಹದೇವನ ಸಮಾಚಾರವನ್ನು ಊರಿನವರ ಮೂಲಕ ತಿಳಿದುಕೊಂಡ ಅವನ ಅಜ್ಜಿ ತುಂಬಾ ಸಂಕಟಪಟ್ಟಳು. ಮಹದೇವ, ನೀನೇನು ದೊಡ್ಡನಲ್ಲವೆಂದು ನನಗೆ ಗೊತ್ತು. ಆದರೂ ಈ ಥರ ಎಲ್ಲರೂ ಗೇಲಿ ಮಾಡುವುದನ್ನು ನಾನು ನೋಡಲಾರೆ. ಏಕೆ ಮಗನೇ ಈ ಥರ ತಾಮ್ರದ ನಾಣ್ಯವನ್ನು ತೆಗೆದು ನಿನಗೆ ನೀನೇ ಸಾಬೀತುಪಡಿಸಿಕೊಳ್ಳುತ್ತಿರುವೆ? ಬೆಳ್ಳಿಯ ನಾಣ್ಯದ ಬೆಲೆ ತಿಳಿಯದಂತಹ ಮೂರ್ಖನೇ ನೀನು. ಹಿಂದೆ ನಿನ್ನ ಬುದ್ಧಿವಂತಿಕೆಯ ವಿಚಾರವಾಗಿ ಬಹಳ ಕೇಳಿದ್ದೆನು, ಬಹಳ ಹೆಮ್ಮೆ ಪಟ್ಟಿದ್ದೆನು. ಆ ಬುದ್ಧಿವಂತಿಕೆಯೆಲ್ಲ ಏನಾಯಿತು ಮಗನೇ? ಗೊತ್ತಿದ್ದು ತಾಮ್ರದ ನಾಣ್ಯಗಳನ್ನೇ ತೆಗೆದುಕೊಂಡು ಏನು ಮಾಡುತ್ತೀಯ? ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯೇ ಎಂದು ಅವನನ್ನು ಪ್ರಶ್ನಿಸಿದಳು. ಈ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತಲೆಯೇ ನರಸಪ್ಪ ಮತ್ತು ಲಕ್ಷ್ಮಿಯ ಮುಖ ಸಪ್ಪೆ ಮೊರೆಯಾಯಿತು. ಅಯ್ಯೋ ಅಜ್ಜಿ, ನೀನಿಷ್ಟ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನಾನು ಬೇಕಾಗಿಯೇ ತಾಮ್ರದ ನಾಣ್ಯನ ತಗೊಂಡಿದ್ದು. ತಾಮ್ರದ ನಾಣ್ಯ ತಗೊಂಡರೆ ಈ ಊರಿನ ಜನ ನನ್ನ ದಡ್ಡ ಅಂತ ಅಂದಿಕೊಂಡು ಪದೇ ಪರೀಕ್ಷೆ ಮಾಡಲು ಬರುತ್ತಾರೆ. ಆಗ ನಾನು ಬೇಕಾಗಿನೇ ಬೆಳ್ಳಿ ನಾಣ್ಯ ಬಿಟ್ಟು ತಾಮ್ರದ ನಾಣ್ಯ ಮತ್ತೆ ತಗೊಂತೀನಿ. ಅದೇ ನಾನು ಬೆಳ್ಳಿ ನಾಣ್ಯ ಮೊದಲೇ ತಗೊಂಡರೆ ನಾನು ಬುದ್ಧಿವಂತ ಎಂದು ತಿಳ್ಕೊಂಡು ಜನರು ಯಾರು ಪರೀಕ್ಷೆ ಮಾಡಲು ಬರೋದಿಲ್ಲ. ಅದರಿಂದ ನನಗೇನ್ ಲಾಭ? ಒಂದು ಬೆಳ್ಳಿ ನಾಣ್ಯಕ್ಕಿಂತ ಹಲವಾರು ತಾಮ್ರದ ನಾಣ್ಯಗಳ ಬೆಲೆ ಜಾಸ್ತಿ ಅಲ್ವೇ? ಊರಿನ ಜನ ನನ್ನ ಬಗ್ಗೆ ಏನಾದರೂ ಅಂದುಕೊಳ್ಳಿ, ನನಗೆ ಅದರಿಂದ ಏನು ಬೇಜಾರಿಲ್ಲ. ನನ್ನ ಬುದ್ಧಿವಂತಿಕೆ ನನಗೆ ಗೊತ್ತು. ಸ್ವಲ್ಪ ಇರು ಅಜ್ಜಿ, ಬರ್ತೀನಿ. ನೋಡು ಅಜ್ಜಿ, ಜನರು ನನ್ನನ್ನು ದಡ್ಡ ಅಂದಿಕೊಂಡು ನನಗೆ ಕೊಟ್ಟ ಲಾಭ ನೋಡು. ಅಜ್ಜಿ, ಈಗ್ಲಾದ್ರೂ ಗೊತ್ತಾಯ್ತಾ ನಾನ್ ಮಾಡಿರೋ ಉದ್ದೇಶ ಏನು ಅಂತ? ಈ ವಿಷಯನ ಯಾರಿಗೂ ಹೇಳ್ಬೇಡ ಅಜ್ಜಿ. ಜನ ನನ್ನ ಹೀಗೆ ಪರೀಕ್ಷೆ ಮಾಡುತ್ತಾ ಇಲ್ಲಿ. ನಾನು ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಮೊಮ್ಮಗ ನಿಜವಾಗ್ಲೂ ಬುದ್ಧಿವಂತ. ಮತ್ತಷ್ಟು ಕತೆಗಳಿಗಾಗಿ
ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.